ಓಂ ನಮೋ ವೆಂಕಟೇಶಾಯ. ನಮ್ಮಲ್ಲಿ ಶಕುನಶಾಸ್ತ್ರಗಳಿರ್ಬೋದು, ಅನೇಕ ಶಾಸ್ತ್ರಗಳಿರ್ಬೋದು, ಆಚಾರ ವಿಚಾರಗಳಿರ್ಬೋದು, ಸಂಪ್ರದಾಯಗಳಿರ್ಬೋದು, ಎಲ್ಲವನ್ನೂ ಕೂಡ ಪಾಲಿಸ್ಕೊಂಡು ಹೋದ್ರೇ ಮಾತ್ರ ನಮಗೆ ಸಕ್ಸಸ್ಸು ಕೂಡ ಆಗುತ್ತೆ. ನಮ್ಮಲ್ಲಿ ಶಾಸ್ತ್ರಗಳಲ್ಲಿ ಒಂದು ಮಾತು ಹೇಳುತ್ತೆ, ನಂಬಿಕೆಟ್ಟವರಿಲ್ಲವೋ ಅಂತ. ಅವರವರ ನಂಬಿಕೆಗೆ ಅನುಸಾರವಾಗಿ ಭಗವಂತ ಇರ್ತಾನೆ. ಹಾಗಾಗಿನೇ ನಾವು ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯೋಗಿ. ಆ ರೀತಿ ನೋಡೋಕ್ಕೆ ಹೋದಾಗ ಬೆಳಗಿನ ಜಾವ ಅಥವಾ ಬೆಳಗಿನಿಂದ ಸಂಜೆಯ ತನಕ, ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ನಮ್ಮ ಮನೆಯಲ್ಲಿ ಸಾಕಷ್ಟು ಶಕುನುಗಳು ಹಾಕ್ತಾ ಇರುತ್ತೆ. ಅದು ಬೆಕ್ಕ ಇರತಕ್ಕಂಥದ್ದಾಗ್ಬೋದು, ನಾಯಿಯಿಂದ ಆಗ್ಬೋದು, ಹಾಗೆಯೇ ಮನೆಯಲ್ಲಿ ಕೆಲವು ಶಕುನುಗಳಾಗ್ಬೋದು. ಮಧ್ಯೆ ಯಾರಾದರೂ ನಾವು ಆಚೆಗೆ ಹೋಗಬೇಕಾದ್ರೆ ಪ್ರಯಾಣಕ್ಕೆ ಊಟ ಮಾಡ್ತೀರಾ ಅನ್ನೋದು, ನಾನು ಬರಲ್ಲ ಅನ್ನೋದು, ಇವೆಲ್ಲ ಕೆಲವನ್ನು ನಾವು ಗಮನಿಸ್ಕೊಂಡು ಬಂದಿರ್ತೀವಿ. ಅದರಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದೇ ಮನೆಯಲ್ಲಿ ಏನಾದರೂ ವಿಷಯಗಳು ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸೀನುವುದು. ಮನುಷ್ಯ ಏನು ಜೋರಾಗಿ ಸೀನ್ತಕ್ಕಂಥದ್ದು, ಅಥವಾ ಗಂಡಸರಾಗ್ಬೋದು, ಹೆಂಗಸರಾಗ್ಬೋದು, ಮಕ್ಕಳಾಗ್ಬೋದು, ಅಪರಿಚಿತರಾಗ್ಬೋದು, ಯಾರೇ ಆಗ್ಬೋದು, ನಾವು ಯಾವುದೋ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಸೀನ್ತಕ್ಕಂಥದ್ದು ಶುಭಾನ ಅಶುಭಾನ. ಅದರಲ್ಲೂ ಕೂಡ ಸೀಂದ್ರೆ ನಾವೇನು ಅದನ್ನು ಗಮನಕ್ಕೆ ತಗೊಳ್ಳೋಕೆ ಹೋಗಲ್ಲ. ಒಂಟಿ ಸೀನು, ಈ ಎರಡು ಸೀನ್. ಸಾಮಾನ್ಯವಾಗಿ ಯಾರಾದರೂ ಎರಡು ಸರಿ ಸೀನ್ ಬಿಟ್ಟರೆ ನಾವೇನು ಅಂದ್ಕೋತೀವಿ, ಶುಭ ಆಗ್ಬಿಡ್ತು. ಒಂಟಿ ಸೀನು ಶುಭಾನ ಅಶುಭಾನ. ಆವಾಗ ಒಂಟಿ ಸೀನ್ ಆದಾಗ ನಮ್ಮ ಕೆಲಸ ಕಾರ್ಯಗಳು ನಮಗೆ ಒಂಥರ ನಿರಾಸಕ್ತಿ ಮೂಡುತ್ತೆ. ಹಾಗಾಗಿ ಈ ಒಂಟಿ ಸೀನು ಮತ್ತು ಎರಡು ಸೀನುಗಳು ಇದು ಶುಭಾನ ಅಶುಭಾನ ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿ ನಮ್ಮ ದೇಹದಲ್ಲಿ ಅದು ಆಗ್ತಕ್ಕಂಥದ್ದು ಪ್ರಕ್ರಿಯೆ ಏನಿರುತ್ತೆ ಅದು ಆಟೋಮೆಟಿಕ್ಕಾಗಿ ಅದರ ಪಾಡು ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಇವತ್ತಿನ ದಿವಸ ಏನಾಗಿದೆ, ನಾವು ಇತಿಹಾಸದಲ್ಲಿ ಪುರಾಣಗಳನ್ನ ನೋಡೋಕೆ ಹೋದಾಗ ಯಾವುದೇ ಶುಭ ಕಾರ್ಯಕ್ಕೆ ಹೋಗ್ತಕ್ಕಂಥ ಸಮಯದಲ್ಲಿ ಒಂಟಿ ಸೀನ್ ಯಾರಾದರೂ ಸೀನ್ ಬಿಟ್ಟರೆ ನಾವು ತಕ್ಷಣವೇ ಆ ಕಾರ್ಯ ಆಗಲ್ಲ ಅಂತ ನಾವೇ ನಿರ್ಧಾರ ತಗೊಳ್ತೀವಿ. ಇದು ಯಾವುದೇ ರೀತಿಯಲ್ಲೂ ಕೂಡ ಒಂಟಿ ಸೀನು ನಮಗೆ ಆ ಕೆಲಸ ಕಾರ್ಯಗಳಿಗೂ ಇದಕ್ಕೂ ಸಂಬಂಧ ಇಲ್ಲ. ಹಾಗಾಗಿ ಇದಕ್ಕೆ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕಾಗಿಲ್ಲ. ಕೆಲವು ಸಾರಿ ಏನು ಹೇಳುತ್ತೆ, ಆ ಒಂಟಿ ಸೀನು ನಮಗೆ ಶುಭ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಎರಡು ಸಾರಿ ಸೀನ್ದಾಗ ನಾವೇನು ಹೇಳ್ತೀವಿ, ಇಲ್ಲ ನಮ್ಗೆ ಸಕ್ಸಸ್ ಆಗುತ್ತೆ ಅಂತ ಹೋಗ್ತೀವಲ್ವಾ. ಅದಕ್ಕಂತ ಹೆಚ್ಚು ಹೇಳಬೇಕು ಅಂದರೆ ಒಂಟಿ ಸೀನ್ನಲ್ಲಿ ಶುಭನೇ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇದು ಧಾರ್ಮಿಕ ಆಚರಣೆ, ಧರ್ಮದ ನಂಬಿಕೆ ಅಂತ ನಾವು ಇಟ್ಕೊಂಡು ಹೋಗ್ತೀವಿ. ಆದರೆ ಇವತ್ತಿನ ದಿವಸ ಯಾರಿಗೋ ಕೋಲ್ಡ್ ಆಗಿರುತ್ತೆ, ನೆಗಡಿ ಆಗಿರುತ್ತೆ, ದೇಹದಲ್ಲಿ ಇನ್ನೇನೋ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಸೀನ್ಲೇಬೇಕು, ಬೇರೆ ವಿಧಿನೇ ಇಲ್ಲ. ದೇಹ ಅವಾಗ ಏನಾಗುತ್ತೆ, ಆ ದೇಹದಿಂದ ಆ ಸೀನು ಬಂದಂಥ ಸಂದರ್ಭದಲ್ಲಿ ನಾವು ಇದನ್ನು ಕೆಟ್ಟದಾಗಿ ಉಪಯೋಗಿಸ್ಕೊಳ್ತಕ್ಕಂಥ ಸಂದರ್ಭ ಕೂಡ ಬೇಡ ಅಂತ ಹೇಳುತ್ತೆ. ಇನ್ನು ಶಾಸ್ತ್ರದಲ್ಲಿ ಒಂಥರ ಬರುತ್ತೆ, ಈ ಥರ ಅನುಮಾನ ಬಂದಾಗ ಏನು ಮಾಡಬೇಕು. ಈಗ ಒಂಟಿ ಸೀನ್ ಬಿಟ್ಟಿದ್ದಾರೆ, ನಮಗೇನಾಗಿದೆ, ನಾವು ಕೆಲಸ ಕಾರ್ಯಗಳಿಗೆ ಹೋಗಬೇಕು, ಶುಭ ಕಾರ್ಯಗಳಾಗ್ಬೋದು, ವಿವಾಹ ಆಗ್ಬೋದು, ಧರ್ಮ ಕಾರ್ಯಗಳಾಗ್ಬೋದು, ದೇವಸ್ಥಾನಕ್ಕೆ ಆಗ್ಬೋದು, ಉದ್ಯೋಗಕ್ಕೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭ ಆಗ್ಬೋದು, ವಾಹನ ನಾವೇ ಡ್ರೈವ್ ಮಾಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಇರ್ಬೋದು. ಇಂತಹ ಸಮಯದಲ್ಲಿ ಯಾರಾದರೂ ಒಂಟಿ ಸೀನ್ದಾಗ ನಮ್ಮ ಮನಸ್ಸೇ ವಿಚಲಿತ ಆಗಿಬಿಡುತ್ತೆ. ಆಗ ಏನು ಮಾಡಬೇಕು ಅಂದರೆ, ಒಂದು 2 ನಿಮಿಷ ಮನೆಯಲ್ಲಿ ಕುಳಿತು ಒಂದು ಅರ್ಧ ಗ್ಲಾಸ್ ನೀರು ಕುಡಿದು, ಸ್ವಲ್ಪ ನೀರನ್ನು ಕುಡಿದಿದ್ದಾದಮೇಲೆ ಏನಾದರೂ ಇಷ್ಟ ದೇವರೋ, ಮನೆ ದೇವರೋ, ಕುಲದೇವರೋ ಆ ನಾಮ ಜಪವನ್ನು ಒಂದು 2 ನಿಮಿಷ ಮಾಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಒಟ್ಟಾರೆಯಾಗಿ ಒಂಟಿ ಸೀನು ಅಶುಭ ಅಲ್ಲ, ಹಾಗಾಗಿ ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡಬಾರ್ದು. ಇನ್ನು ಒಂಟಿ ಸೀನನ್ನು ಬಂದಾಗ ನಮಗೇನೋ ಒಂದು ಕಂಟಕ ಇದೆ, ಅದು ಹೋಗ್ತಾ ಇದೆ, ಹಾಗಾಗಿ ಒಂದು 2 ನಿಮಿಷ ಕುಳಿತುಕೊಂಡು ಹೋಗಿ, ಅದು ಹೋಗ್ತಾ ಇದೆ, ಅದು ನಿಮಗೆ ಪಾಸಿಟಿವ್ ಆಗ್ತಾ ಇದೆ ಅಂತಕ್ಕಂಥ ಭಾವನೆ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ಶಕುನುಗಳು ನಾವು ಅವರವರ ಭಾವಕ್ಕೆ, ಆದರೆ ಈ ಶಕುನುಗಳು ಬಹಳಷ್ಟು ಶುಭ ಫಲಗಳನ್ನು ಕೂಡ ಕೊಡುತ್ತವೆ, ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.